ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಷಯವನ್ನು ತಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳಷ್ಟು ಜಿಲ್ಲೆಗಳಲ್ಲಿ ಏನು ನಾವು ಸ್ಪರ್ಧೆಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಅದರಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅಥವಾ ನಮ್ಮ ಸ್ಪರ್ಧೆಗಳಲ್ಲಿರ್ತಕ್ಕಂಥವ್ರು ಇರ್ಬೋದು, ಅಥವಾ ದೈಹಿಕ ಶಿಕ್ಷಕರುಗಳಿರ್ಬೋದು, ಅವ್ರಿಗೊಂದು ಆಸಕ್ತಿ. ನಾವು ಯೋಗ ಕ್ಷೇತ್ರದಲ್ಲಿದ್ದೀವಿ, ನಮಗೇನು ಗೊತ್ತೇ ಇಲ್ಲ, ಇವರು ಆಲೇ ಜಿಲ್ಲಾ ಸಂಸ್ಥೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ರ ಮೇಲೆ ತಮ್ಮಗಳಿಗೆ ಎನ್ಕ್ವೈರಿ ಮಾಡಿದ್ದಾರೆ. ಯಾರು ಪ್ರೆಸಿಡೆಂಟು, ಯಾರು ಸೆಕ್ರೆಟ್ರಿ, ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ, ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ, ಇವೆಲ್ಲವನ್ನು ಆತಂಕದಲ್ಲಿ ಅಥವಾ ಆಸಕ್ತಿಯಲ್ಲಿ ಕೇಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ನಮ್ಮ ಏನು ಜಿಲ್ಲಾ ಸಂಸ್ಥೆ ಪದಾಧಿಕಾರಿಗಳೇನಿದ್ದಾರೆ ಅವರು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಅವರಿಗೆ ಸಮಾಧಾನವಾಗಿ ತಾವು ತಿಳಿಸಿ, ಈ ಸಂಸ್ಥೆ ಈಗಾಗಲೇ ಕರ್ನಾಟಕ ರಾಜ್ಯ ಯೋಗಾಸನ ಕ್ರೀಡಾ ಸಂಸ್ಥೆ ಈಗ ಆಯ್ಕೆ ಮಾಡಿರ್ತಕ್ಕಂಥ ಒಂದು ತಂಡ ಇದು. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಆಗುತ್ತೆ, ನೀವು ನಮ್ಮೊಟ್ಟಿಗೆ ಸಹಕರಿಸಿ, ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅವಕಾಶ ಇದ್ದಲ್ಲಿ ಈಗಲೇ ನಾವು ತಮ್ಮನ್ನು ನಮ್ಮ ಸಂಸ್ಥೆಯ ಒಟ್ಟಿಗೆ ಸೇರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇಲ್ಲ ಅಂದ ಪಕ್ಷದಲ್ಲಿ ಮುಂದಿನ ಏನು ನಮ್ಮ ಜಿಲ್ಲಾ ಒಂದು ಸಂಸ್ಥೆಯ ಒಂದು ಚುನಾವಣೆ ಅಥವಾ ಏನು ಎಲೆಕ್ಷನ್ ಅಂತ ಕರಿತೀವಿ ಅದು ನಡೆದಾಗ ತಾವೆಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿ. ಪ್ರೀತಿಪೂರ್ವಕವಾಗಿ ಆಸಕ್ತಿಯಲ್ಲಿ ಅಥವಾ ಕುತೂಹಲದಲ್ಲಿ ಕೇಳಿದ್ರೆ ಅವರಿಗೆ ಪೂರ್ಣ ಮಾಹಿತಿಯನ್ನು ಕೊಡಿ. ಆದರೆ ರಿಜಿಸ್ಟ್ರೇಷನ್ ಆಗಿದೆಯಾ, ಹೆಂಗೆ ಮಾಡಿಬಿಟ್ರಿ, ಯಾರು ಮಾಡಿಬಿಟ್ರು, ಯಾರು ನಿಮಗೆ ಇದನ್ನೆಲ್ಲ ಅವಕಾಶ ಕೊಟ್ಟಿದ್ದು, ಈ ಥರ ಏನಾದರೂ ನಿಮಗೆ ಪ್ರಶ್ನೆಗಳು ಬಂದಲ್ಲಿ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿ. ಅವ್ರಿಗೆ ನಾವು ಹೇಳಲೇಬೇಕು ಅಂತೇನಿಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಕೇಳಿದ್ರೆ ಖಂಡಿತವಾಗಿ ನಮ್ಮ ಕಡೆಯಿಂದ ಸಮಂಜಸವಾಗಿರ್ತಕ್ಕಂಥ ಉತ್ತರ ಪ್ರೀತಿಪೂರ್ವಕವಾಗಿ ಬರುತ್ತೆ. ಧಮಕಿ ಹಾಕೋದು ಅಥವಾ ಕೋಪದಲ್ಲಿ ಮಾತಾಡೋದು ಅಥವಾ ಏನೋ ನಮ್ಮನ್ನು ಬಿಟ್ಬಿಟ್ಟು ಇವರೇ ಮಾಡಿಬಿಟ್ಟವ್ರೆ ಅನ್ನೋ ಥರ ದುರಹಂಕಾರದಲ್ಲಿ ಮಾತಾಡ್ತಕ್ಕಂಥವ್ರು ಯಾರು ಇದ್ದರೆ ಅದಕ್ಕೆ ಏನು ನೀವು ಭಯಪಡುವ ಅವಶ್ಯಕತೆ ಇಲ್ಲ. ನಾವಿದ್ದೀವಿ. ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ತನ್ನದೇ ಆಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುತ್ತೆ. ನಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನು ನಾವು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅವ್ರಿಗೇನು ಹೇಳಲೇಬೇಕು ಅಂತೇನಿಲ್ಲ, ಅಥವಾ ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಅವ್ರೇನು ನಮಗೇನು ಮೆಂಬರ್ಗಳೇನಲ್ಲ. ಆಸಕ್ತಿ ಇದ್ದಲ್ಲಿ ಅವ್ರು ನಮ್ಮನ್ನು ಭೇಟಿ ಮಾಡಿದರೆ ಸೇರಿಸ್ಕೋಬೋದು, ಅದೇನು ತೊಂದರೆ ಏನಿಲ್ಲ. ಆದರೆ ದುರಹಂಕಾರದ ಮಾತುಗಳನ್ನು ಯಾರಾದರೂ ಆಡದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿ ಅವ್ರ ನಂಬರನ್ನು ತೆಗೆದುಕೊಳ್ಳಿ. ನಾವು ಮುಂದಿನ ವ್ಯವಸ್ಥೆಯನ್ನು ಕಾನೂನು ರಹಿತವಾಗಿ ಸಹಿತವಾಗಿ, ಅಂದರೆ ನಾವು ಏನು ನಮ್ಮ ನಿಯಮಗಳೇನಿದೆ ಆ ನಿಯಮಗಳನ್ನು ಪಾಲನೆ ಮಾಡ್ತಾ, ರಹಿತ ಅಲ್ಲ ಸಹಿತವಾಗಿ ನಾವು ಅವರಿಗೆ ಸಮಂಜಸವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದರೆ ಗಮನ ಇಡಿ, ಆತಂಕ ಪಡೋದಾಗಲಿ, ಭಯ ಪಡೋದಾಗಲಿ, ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತಕ್ಕಂಥ ವ್ಯವಸ್ಥೆಗಳೇ ಇಲ್ಲ ಇಲ್ಲಿ. ಎಲ್ಲದಕ್ಕೂ ನಮ್ಮಲ್ಲಿ ಕಾನೂನು ಹೊಂದಿಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನೇ ಯೋಜನೆ ಮಾಡಿರೋದು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಜಿಲ್ಲಾ ಘಟಕಗಳನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವುಗಳನ್ನು ನೋಂದಾಯಣೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ, ಅಥವಾ ಪರಿವರ್ತನೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ. ಈಗ ಯಾವುದೋ ಒಂದು ಸಂಸ್ಥೆ ಈಗಾಗಲೇ ಕರ್ನಾಟಕ ಕ್ರೀಡಾ ಸಂಸ್ಥೆ ಅಂತೇನಿದೆ, ಇದರ ಜಿಲ್ಲಾ ಏನು ವ್ಯವಸ್ಥೆಗಳೇನಿದೆ, ಅಂದರೆ ಸಂಸ್ಥೆಗಳೇನಿದೆ, ಅವುಗಳಲ್ಲಿ ಬಹಳಷ್ಟು ಜನ ಈಗಾಗಲೇ ತಮ್ಮ ಹೆಸರುಗಳನ್ನು ಏನು ಉದಾಹರಣೆಗೆ ಬೆಂಗಳೂರು ನಗರ ಜಿಲ್ಲೆ ಯೋಗಾಸನ ಕ್ರೀಡಾ ಸಂಸ್ಥೆ ಆ ಥರ ಹೆಸರು ಇಟ್ಕೊಂಡಿದ್ದು ನಮ್ಮವ್ರು ಏನಾರು ಆ ಥರ ಆದರೆ ಅದಕ್ಕೇನು ನಾವು ಆತಂಕ ಪಡೋ ಅಂಥದ್ದೇನು ಬೇಡ, ಬದಲಾವಣೆ ಮಾಡಿಕೊಳ್ಳೋಣ. ಅದರಲ್ಲಿ ಅವರಿಗೆ ಮುಂಚಿತವಾಗಿ ನಾವು ಸಮಾಧಾನವಾಗಿ ತಿಳಿಸೋಣ, ಹೌದಪ್ಪ ಈ ಥರ ಇದ್ದರೆ ನಿಮ್ಮದು ನಾವು ಬದಲಾವಣೆ ಮಾಡ್ಕೊಳ್ತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ, ನೀವೇನು ಬದಲಾವಣೆ ಮಾಡಿಕೊಡೋದು ಬೇಡ, ನೀವಾಗಲೇ ಮೊದಲೇ ರಿಜಿಸ್ಟ್ರೇಷನ್ ಮಾಡಿಸಿದಿರಿ, ನಿಮಗೆ ಗೌರವ ಕೊಡ್ತೇವೆ. ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಒಂದು ಒತ್ತಡದ ಈ ಒಂದು ವ್ಯವಸ್ಥೆಗಳಲ್ಲಿ ಹೆಸರು ಈ ರೀತಿ ಆಗಿದೆ, ಬದಲಾವಣೆ ಮಾಡ್ಕೊಳ್ತೀವಿ ಅಷ್ಟೇ. ಇವಾಗ ಬೆಂಗಳೂರು ನಗರ ಜಿಲ್ಲಾ ಏನು ಯೋಗಾಸನ ಕ್ರೀಡಾ ಸಂಸ್ಥೆ ಅಂತ ಇದೆ, ಅದನ್ನು ಪರಿವರ್ತನೆ ಮಾಡ್ಕೊಳ್ತದ್ದು ಏನು ಜಿಲ್ಲಾ ಡಿಸ್ಟ್ರಿಕ್ಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಂಗಳೂರು ಅಷ್ಟೇ, ಅಥವಾ ಯೋಗಾಸನ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟಿಕ್, ಈ ಥರ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ತುಂಬ ಆಸ್ಪದೆಗಳಿದೆ. ಅದಕ್ಕೆ ಆತಂಕ ಪಡೋವಂಥದ್ದು ಅಥವಾ ಅದಕ್ಕೆ ನಮಗೇನೋ ಆಗಿಬಿಡುತ್ತೆ ಅಂತ ಭಯ ಪಟ್ಕೊಳ್ಳೋದು, ಅಥವಾ ಏನು ಹಿಂಗೆ ಕೇಳಿಬಿಟ್ರಲ್ಲ ನಮ್ಮನ್ನು ಅಂತೇಳಿ ಅದನ್ನು ತಾವು ತುಂಬ ದುಗುಡದಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದು ಏನೂ ಬೇಡ. ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಕಾರ್ಯಕ್ರಮಗಳನ್ನು ಅಥವಾ ಸಂಸ್ಥೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಇದುವರೆಗೆ ಆಯೋಜನೆ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಜನೋಪಕಾರಕ್ಕಾಗಿ, ಕ್ರೀಡಾ ಒಂದು ಸಂಸ್ಥೆ ಬೆಳವಣಿಗೆಗಾಗಿ, ಜನರ ಕ್ರೀಡಾಪಟುಗಳ ಬೆಳವಣಿಗೆಗಾಗಿ ಈ ಸಂಸ್ಥೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲೂ ಪ್ರಾರಂಭ ಮಾಡ್ತಾ ಇದ್ದೇವೆ. ನಂತರ ಆದಷ್ಟು ಪಕ್ಷದಲ್ಲಿ ನಾವು ತಾಲ್ಲೂಕು ಘಟಕಗಳಲ್ಲೂ ತಮ್ಮ ಶಾಖೆಗಳನ್ನು ತೆರೀತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ
ಸಮಾಧಾನವಾಗಿ ಸಮಚಿತ್ತದಿಂದ ನಮ್ಮೊಟ್ಟಿಗೆ ಸಹಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನೋದೇ ಎಲ್ಲರಲ್ಲೂ ನಿವೇದನೆ. ಇದು ಒಂದು. ಎರಡನೇದು, ನಮ್ಮಲ್ಲೇ ಕೆಲವೊಂದು ವಿಚಾರಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಅವರ ಬಗ್ಗೆ ಅಸಮಾಧಾನವಾಗಿ ಇನ್ನೊಬ್ಬ ಪದಾಧಿಕಾರಿ ಮತ್ತೊಬ್ಬರ ಬಗ್ಗೆ ಪದಾಧಿಕಾರಿಗಳೊಂದಿಗೆ ಮಾತನಾಡುವ ವಿಚಾರಧಾರೆಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಬರ್ತಾ ಇದೆ. ಅವುಗಳನ್ನು ಸ್ವಲ್ಪ ತಾವು ಅವಾಯ್ಡ್ ಮಾಡಿ, ಬೇರೆಯವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಾವು ಆಯ್ಕೆ ಮಾಡಿ ಅವುಗಳನ್ನು ಪರಾಮರ್ಶಿಸಿ ಅವರುಗಳಿಗೆ ಪ್ರೋತ್ಸಾಹ ನೀಡಿ. ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವಿಷಯಗಳ ಕಡೆ ಗಮನ ಕೊಡಬೇಡಿ. ಮತ್ತು ಅಂತಹ ವಿಚಾರಗಳು ಬಂದಲ್ಲಿ ನಮ್ಮ ಗಮನಕ್ಕೆ ತನ್ನಿ. ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ನಮ್ಮ ಕಮಿಟಿಗಳಿದೆ ಅದನ್ನು ಪರಿಶೀಲಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲೂ ಅಷ್ಟೇ ಸಮಾಧಾನ, ಪ್ರೀತಿ, ವಿಶ್ವಾಸ, ಬಾಂಧವ್ಯದ ಒಟ್ಟಿಗೆ ತಾವೆಲ್ಲ ಇರಬೇಕು, ತಾವೆಲ್ಲ ಒಟ್ಟಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಆಶೆ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಅಧ್ಯಕ್ಷರು, ಕಾರ್ಯದರ್ಶಿ ಅಥವಾ ಖಜಾಂಚಿಗಳೇನಿದ್ದಾರೆ ಅವರು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿಮ್ಮೊಟ್ಟಿಗೆ ಸ್ವತಂತ್ರವಾಗಿ ತಾವೇ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು, ಆಯ್ಕೆ ತಂಡಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ನಿಷ್ಠಾವಂತ ತಂಡ ನಮ್ಮೊಟ್ಟಿಗೆ ಇದೆ. ಹಾಗಾಗಿ ತಾವುಗಳು ಅದ್ರ ಬಗ್ಗೆ ಆತಂಕ ಪಡ್ತಕ್ಕಂಥದ್ದು ಬೇಡ. ನಮ್ಮ ಮಕ್ಕಳು ಬಂದಿದ್ದಾರೆ, ನಾವೇ ನಮ್ಮವ್ರನ್ನೇ ಆಯ್ಕೆ ಮಾಡ್ಕೋಬೇಕಂತಕ್ಕಂಥ ಏನು ಹಿಂದಿನ ಒಂದು ನಡಾವಳಿಕೆ ಏನಿತ್ತು ಅದನ್ನು ಬದಲಾವಣೆಯನ್ನು ಮಾಡಿದ್ದೇವೆ. ಯಾವುದೇ ಒಬ್ಬ ಹಳ್ಳಿಯ ಒಬ್ಬ ಕ್ರೀಡಾಪಟು ಇದ್ದಲ್ಲೂ ಸಹ ಅವರುಗಳನ್ನು ಆಯ್ಕೆ ಮಾಡಿ ತರಬೇತಿಯನ್ನು ನೀಡಿ ಅವರುಗಳನ್ನು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತರ್ತವೆ. ಈಗಾಗಲೇ ಬಹಳಷ್ಟು ಕಡೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ನಮಗೆ ಆರ್ಥಿಕವಾಗಿ ಯೋಗ ಸಂಸ್ಥೆಗೆ ಸ್ವಲ್ಪ ಮುಗ್ಗಟ್ಟಿರ್ಬೋದು, ಆದರೆ ಕಾರ್ಯಕ್ರಮಗಳ ವ್ಯವಸ್ಥೆಯಲ್ಲಿ ಯಾವುದೇ ಕುಂಠಿತ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ಪರ್ಧೆಯ ಪ್ರಯಾಣ ಭತ್ಯೆ ಇರ್ಬೋದು, ಅಥವಾ ಅಲ್ಲಿಯ ಪ್ರವೇಶ ಶುಲ್ಕ ಇರ್ಬೋದು, ಅಥವಾ ನಮ್ಮ ಉಡುಪುಗಳ ಒಂದು ಪರ್ಚೇಸ್ ಮಾಡ್ತಕ್ಕಂಥ ಸಮಯದಲ್ಲಿ ಆಗ್ತಕ್ಕಂಥ ಆರ್ಥಿಕ ಮುಗ್ಗಟ್ಟುಗಳನ್ನು ನಾವು ಪರಿಷ್ಕರಿಸ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆಯ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ಆದರ್ಶ್ ನಾಡಿಗೌರೊಟ್ಟಿಗೆ ಈಗಾಗಲೇ ವಿಮರ್ಶೆ ಮಾಡಿದ್ದೇವೆ. ಅದರ ಬಗ್ಗೆ ಚರ್ಚೆ ನಡೆದಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಜೊತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜೊತೆ ನಮ್ಮ ಏನು ಈ ವಿಷಯಗಳನ್ನು ಮಾತಾಡಲಿಕ್ಕೆ ಅವಕಾಶ ಸಿಕ್ಕುತ್ತೆ ಅವುಗಳನ್ನು ಮಾತಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಈ ಸಂಸ್ಥೆ ಒಂದು ಮನೆಯ ರೀತಿ ನಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೇವೆ. ಈ ಒಂದು ಸಂಸ್ಥೆಗೆ ನಿರಂಜನ್ ಮೂರ್ತಿ ಇರ್ಬೋದು, ಅಥವಾ ಜಯಪ್ರಕಾಶ್ ಜಿ ಇರ್ಬೋದು, ಅಥವಾ ಇನ್ಯಾವುದೇ ಪದಾಧಿಕಾರಿಗಳಿರ್ಬೋದು, ನಾವ್ಯಾರೂ ಇದಕ್ಕೆ ಪರ್ಮನೆಂಟ್ ಅಲ್ಲ. ಇವತ್ತಿದ್ದೀವಿ, ನಾಳೆ ಹೋಗ್ತೀವಿ, ಇನ್ನೊಬ್ರು ಯಾರೋ ಬರ್ತಾರೆ. ಇರುವಷ್ಟು ದಿನ ಯಾವುದೇ ವ್ಯತಿರಿಕ್ತವಾಗಿರ್ತಕ್ಕಂಥ ಗಲಭೆಗಳಿಗೆ, ಕ್ಷೋಭೆಗಳಿಗೆ, ಆಂತರಿಕ ಜಗಳಗಳಿಲ್ಲದ ಹಾಗೆ ಇಂತಹ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಅಹಮ್ಮನ್ನು ಬಿಡಿ. ನಾವು ಮೊದಲು ಎಲ್ಲಿದ್ವಿ, ಈಗ ಯಾವ ಸ್ಥಾನಮಾನಗಳನ್ನು ಹೊಂದಿದ್ದೀವಿ, ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಿನವರೆಗೆ ಗುರಿ ಮುಟ್ಟಬೇಕು, ಈ ವಿಚಾರದ ಕಡೆ ಗಮನ ಕೊಡಿ. ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳ ಕಡೆ ಆದಷ್ಟು ಹೊರಗಿಡಿ. ನಿಮ್ಮ ಸಂಸ್ಥೆ ನಮಗೆ ನಿಮ್ಮ ಸಹಕಾರ, ನಿಮ್ಮ ಏನು ನಾಲೆಡ್ಜ್ ಇದೆ ಅದನ್ನು ನಮ್ಮ ಒಟ್ಟಿಗೆ, ಸಂಸ್ಥೆ ಒಟ್ಟಿಗೆ ಇರ್ಬೋದು, ಕ್ರೀಡಾಪಟು ಒಟ್ಟಿಗೆ ಇರ್ಬೋದು, ಅಥವಾ ಪದಾಧಿಕಾರಿಗಳ ಒಟ್ಟಿಗೆ ಇರ್ಬೋದು, ಅವುಗಳನ್ನ ಹಂಚ್ಕೊಳ್ಳಿ. ನಿಮ್ಮೊಟ್ಟಿಗೆ ನಾವು ಬೆಳಿತೀವಿ. ನಿಮ್ಮ ಸಲಹೆ ಸೂಚನೆಗಳನ್ನು ಸಂಪೂರ್ಣವಾಗಿ ನಾವು ಅದನ್ನು ಪುರಸ್ಕರಿಸ್ತಕ್ಕಂಥ ವ್ಯವಸ್ಥೆಗೆ ನಾವು ಬದ್ಧ ಇದ್ದೇವೆ. ಆದರೆ ವ್ಯವಸ್ಥಿತವಾಗಿರ್ತಕ್ಕಂಥ ಆ ಒಂದು ಪರಿಷ್ಕಾರಗಳಲ್ಲಿ ಬದಲಾವಣೆಗಳಾದಲ್ಲಿ ವೈಯಕ್ತಿಕವಾಗಿ ನಮಗೆ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಬೇಡ. ನಾವೀಗ ಕೆಲವೊಂದು ಮೀಟಿಂಗ್ಗಳಲ್ಲೇ ಅಟೆಂಡ್ ಆಗ್ತಾ ಇಲ್ಲ. ಎರಡನೇದು, ತಂಡಗಳನ್ನು ಆಯ್ಕೆ ಮಾಡಿದ್ದೀವಿ. ಅವುಗಳನ್ನ ವಿಮರ್ಶೆ ಮಾಡಿ ಅವುಗಳಿಗೆ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಕೊನೆಯ ಹಂತದಲ್ಲಷ್ಟೇ ನಮ್ಮ ಗಮನಕ್ಕೆ ಬರುತ್ತೆ, ಸರ್ ಈ ಥರ ಇದೆ, ನಮಗೆ ಇದನ್ನು ಒಪ್ಪಿಗೆ ಕೊಟ್ಟರೆ ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಅಷ್ಟೇ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆಯಾ ತಂಡಗಳ ನಿರ್ದೇಶಕರುಗಳು ಅಥವಾ ಮುಖ್ಯಸ್ಥರುಗಳೇನಿದ್ದಾರೆ ಅವುಗಳ ವಿಚಾರವಾಗಿ ಅವರು ಮಾಡ್ಕೊಳ್ತಾರೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಪ್ರೀತಿ ಮಾಡ್ತಾ ಈ ಒಂದು ಶುಭ ದಿನಗಳನ್ನು ನಾವು ಒಳ್ಳೆಯ ದಿನಗಳನ್ನಾಗಿ ಮತ್ತು ಒಳ್ಳೆಯ ದಿನಗಳನ್ನಾಗಿ ಪರಿವರ್ತನೆಯನ್ನು ಮಾಡೋಣ. ಏನು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮಗಳು ಇನ್ನೂ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಉನ್ನತ ಮಟ್ಟದ ಒಂದು ಏನು ಅಭ್ಯಾಸಗಳಲ್ಲಿ ನಮ್ಮನ್ನು ಭಾಗವಹಿಸ್ತಕ್ಕಂಥ ವ್ಯವಸ್ಥೆಗೆ ತೊಡಗಿಸ್ಕೊಳ್ಳೋಣ. ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಬೇರೆ, ಪಾರ್ಟಿಸಿಪೇಷನ್ಗೋಸ್ಕರ ನಾವು ಹೋಗ್ತಾ ಇಲ್ಲ. ನಾವು ಅದನ್ನು ಕ್ರೀಡಾ ಮನೋಭಾವದಿಂದ ಗೆಲ್ಲೇಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಹೋಗ್ತಾ ಇರ್ತಕ್ಕಂಥದ್ದು.
ಪಾರ್ಟಿಸಿಪೇಷನ್ ಈಸ್ ನಾಟ್ ಎ ಇಂಪಾರ್ಟೆಂಟ್. ಬೇರೆಯವ್ರಿಗೆ ಅದು ನಾವು ಭಾಷಣ ಮಾಡಬೇಕಾದ್ರೆ ಹೇಳ್ತೀವಿ, ಆದರೆ ಒಬ್ಬ ಕೋಚ್ ಆಗಿ, ಒಬ್ಬ ಕಾರ್ಯದರ್ಶಿಯಾಗಿ ನಾವು ಮಾತಾಡುವಾಗ ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನೀನು ಸಂಪೂರ್ಣವಾಗಿ ಪ್ರಯತ್ನ ಪಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಡ ಇರುತ್ತೆ. ಆದರೆ ಅದು ಬೇರೆಯವರಿಗೆ ಹಿಂಸೆ ಆಗುವಷ್ಟು ಅಥವಾ ಮಾನಸಿಕವಾಗಿ ಕಿರುಕುಳ ಕೊಡುವಷ್ಟು ಅದು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅದನ್ನು ಪ್ರೀತಿಪೂರ್ವಕವಾಗಿ ಅವರಿಗೆ ಹಂಚತಕ್ಕಂಥ ಅಥವಾ ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ನಮ್ಮಲ್ಲಿ ಇನ್ನೊಂದು ಮನವಿಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಏನು ಆಡಳಿತ ವರ್ಗ ಇದೆ, ಈ ಏನು ನಮ್ಮ ಮಾನಸಿಕವಾಗಿರ್ತಕ್ಕಂಥ ತಜ್ಞರೇನಿರ್ತಾರೆ, ಮಾನಸಿಕ ತಜ್ಞರು ಅಂತ ಏನು ಕರಿತೀವಿ, ಅವರೊಟ್ಟಿಗೆ ನಾವು ಒಮ್ಮೆ ಡಿಸ್ಕಷನ್ ಮಾಡಿ ಮಕ್ಕಳ ಈ ಸ್ಪರ್ಧಾ ಸಮಯದಲ್ಲಿ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ಅವ್ರ ಕಡೆಯಿಂದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ. ಅವುಗಳ ಮೂಲಕ ಕ್ರೀಡಾಪಟುಗಳ ಆ ಸ್ಪರ್ಧಾ ಸಮಯದಲ್ಲಿ ಬರ್ತಕ್ಕಂಥ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ವಿಚಾರವಾಗಿಯೂ ಸಹ ತಾವೆಲ್ಲ ಒಂಚೂರು ಗಮನಿಸಬೇಕು. ಮತ್ತು ಇನ್ನೊಂದು ತಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ, ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟ ಇರ್ಬೋದು, ಈ ಸ್ಪರ್ಧೆಗಳಿಗೆ ಹೋದಾಗ ನಾವು ಇಂಡಿವಿಜುವಲ್ ಆಗಿ ಈ ಏನು ನಮ್ಮ ತಂಡ ಇರುತ್ತೆ, ಆ ತಂಡದ ಎಲ್ಲ ಸದಸ್ಯರುಗಳಿಗೆ ನಾವು ಈ ಮಾಸಲ್ಲಿ ಅಂದರೆ ಒಬ್ಬೊಬ್ಬರದೇ ಇಂಡಿವಿಜುವಲಲ್ಲಿ ನಾವು ಅವರಿಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಈ ಸ್ಪರ್ಧೆಗಳಲ್ಲಿ ಯಾರ್ಯಾರು ಆ ತಂಡದ ಒಳಗಡೆಗೆ ಬರ್ತಾರೆ, ಅಂದರೆ ಆ ಕಟ್ಟಡದ ಒಳಗಡೆ ಬರ್ತಾರೆ, ಅವ್ರಿಗೆಲ್ಲರಿಗೂ ಒಂದು ಇನ್ಶೂರೆನ್ಸ್ ಬರೋ ರೀತಿಯಲ್ಲಿ ಯಾವ್ದಾರ ಇದೆಯಾ, ಯಾವ ಕಂಪನಿ ಅದು, ಏನು ಆ ಒಂದು ವ್ಯವಸ್ಥೆಗಳು, ಅಥವಾ ಯಾವ ರೀತಿ ನಮ್ಮ ಇಂತಹ ಒಂದು ವ್ಯವಸ್ಥೆಗಳಿಗೆ ನಾವು ಭಾಗವಹಿಸಿದವರು ಎಲ್ಲರಿಗೂ, ಅಥವಾ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಆ ಸ್ಪರ್ಧೆಯಲ್ಲಿ ಯಾರ್ಯಾರು ಕಾಂಪಿಟೇಟರ್ಗಳು ಅಫಿಷಿಯಲ್ ಹಾಗೂ ವಾಲಂಟಿಯರ್ ಆಗಿ ಬಂದಿರ್ತಾರೆ ಅವ್ರುಗಳಿಗಾದರೂ ಈ ಥರ ಮಾಸ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಏನಾರ ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ತಾವುಗಳು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಈ ವರ್ಷದಿಂದ ನಮ್ಮ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಈಗಾಗಲೇ ಮಾತಾಡಿರೋ ರೀತಿಯಲ್ಲಿ ಉಡುಪುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಆದ ಪಕ್ಷದಲ್ಲಿ ಪ್ರಯಾಣ ಭತ್ಯೆಯನ್ನು, ಪ್ರವೇಶ ಶುಲ್ಕವನ್ನು ಸಹ ಭರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ. ನೋಡುವ ಅದು ಹೇಗಾಗುತ್ತೆ ಅಂತ. ಈಗಲೇ ಒಂದೇ ಸಾರಿ ನಾವು ಏನೋ ಒತ್ಕೊಂಡ್ಬಿಟ್ಟಿದ್ದೀವಿ ಅಂಥೇಳಿ ನಮ್ಮ ಕುತ್ತಿಗೆ ತೆಗೆದು ಪಾದಕ್ಕಿಡೋಕ್ಕಾಗಲ್ಲ. ಒಂದೊಂದೇ ಬದಲಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಈಗ ಸ್ಪರ್ಧೆಗಳಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಸ್ಪರ್ಧೆಗಳಲ್ಲಿ ಸ್ಪರ್ಧಾ ಮನೋಭಾವ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಮಾರ್ಗದರ್ಶನ ಮತ್ತು ತರಬೇತಿ ನೀಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನು ಹಂಚ್ಕೊಳ್ತಾ ಅವರ ಮನಸ್ಸಿಗೆ ಹತ್ತಿರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ, ಇಂತಹ ಸಲಹೆ ಸೂಚನೆಗಳು ತಮ್ಮಿಂದ ಬಂದಾಗ ಸಂಸ್ಥೆಗೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಮತ್ತೊಮ್ಮೆ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ, ಈ ಏನು ಮುಂದಿನ 6ನೆಯ ರಾಷ್ಟ್ರೀಯ ಸ್ಪರ್ಧೆಗಳು, ಹಾಗೆ ಜಿಲ್ಲಾ ಸ್ಪರ್ಧೆಗಳು ಮತ್ತು ರಾಜ್ಯ ಸ್ಪರ್ಧೆ ಏನಿದೆ, ಇವುಗಳೆಲ್ಲರೂ ಸಹ ಈ ಒಂದು ಸ್ಪರ್ಧೆಗಳಿಗೆ ಮನಸ್ಪೂರ್ವಕವಾಗಿ ತುಂಬು ಹೃದಯದಿಂದ ತನು ಮನ ಧನ ಅಥವಾ ಸಮಯದ ಒಂದು ದಾನವನ್ನು ಮಾಡುವುದರೊಂದಿಗೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ತಾ, ತಾವು ಯಾರು ತಮಗೆ ಪರಿಚಯ ಇರ್ತಕ್ಕಂಥವ್ರು ಯಾರಿದ್ದಾರೆ, ಫ್ರೀಯಾಗಿರ್ತಕ್ಕಂಥವ್ರು, ರಿಟೈರ್ಡ್ ಆಗಿ ಆಫೀಸಲ್ಲಿ ಈಗ ರಿಟೈರ್ಡ್ ಆದಂಥವರು ಮನೆಯಲ್ಲಿರ್ತಾರೆ, ಸಮಯ ಕಳೀಲಿಕ್ಕೆ ಆಗ್ತಾ ಇರಲ್ಲ, ಏನೇನೋ ವ್ಯಸನಗಳಿಗೆ ಒಳಗಾಗ್ತಾ ಇದ್ದಾರೆ, ಅಂಥವರನ್ನು ಸಂಸ್ಥೆಯಲ್ಲಿ ವಾಲಂಟಿಯರ್ ವರ್ಕ್ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ನಮ್ಮದಾಗುತ್ತೆ. ಅವ್ರ ಕಡೆ ಸೇವೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಭಾವನೆ. ಈ ವಿಚಾರವಾಗೂ ತಾವು ಮಾತಾಡಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದ. ಈಗ ನಾನು ಹೊರದೇಶದಲ್ಲಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದೇನೆ. ಬಂದಾಗ ನೇರವಾಗಿ ತಮ್ಮೆಲ್ಲರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ ಭಗವಂತ ಕಲ್ಪಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ, ಆದಷ್ಟು ಬೇಗ ಸಿಗೋಣ ಅಂತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ.